ಸಮವಸ್ತ್ರದಲ್ಲಿ ಮಕ್ಕಳ ಅಳತೆಗೆ ತಕ್ಕಂತೆ ಬಟ್ಟೆಯು ಕಡಿಮೆ ಬರುತ್ತದೆ ಎಂದು ಪಾಲಕರು ಭೇಟಿ ಸಂದರ್ಭದಲ್ಲಿ ತಿಳಿಸಿರುತ್ತಾರೆ. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳ 5ನೇ ತರಗತಿ ಜ್ಞಾನೇಶ್ವರ ನಾಮದೇವ ಕಲಿಗೆ ಲಕ್ಷ್ಮೀಕಾಂತ್ ಕಾಳಪ್ಪ ಲೋಹಾರ್, ಪ್ರಜ್ವಲ್ ಮಯೂರಗೌಡ. 6ನೇ ತರಗತಿಯಲ್ಲಿ ಅಂಕಿತಾ ಹುಬ್ಬಳ್ಕರ್, ಪ್ರದೀಪ್ ಹಟ್ಟಿಕರ್, ಸಮರ್ಥ ಬಾಳೆಗುಂದಿ, ಸಮೀಕ್ಷಾ ಪಾಟೀಲ್. 7ನೇ ತರಗತಿಯಲ್ಲಿ ಗೌತಮ್ ದೇಸುರ್ಕರ್, ಅಮೂಲ್ಯ ತೊಲಗಿ. 4ನೇ ತರಗತಿಯಲ್ಲಿ ವಿಘ್ನೇಶ್ ತೇಗುಲ್ಕರ್, ಭಕ್ತಿ ಜ್ಞಾನೇಶ್ವರ್ ತಿಬ್ಬಲ್ಕರ್, ಕರ್ಣ ಮಡಿವಾಳ್ ಹಾಗೂ 3ನೇ ತರಗತಿಯಲ್ಲಿ ಸಮರ್ಥ ಹಟ್ಟಿಕರ್, ತ್ರಿವೇದಿನಿ ತೊಲಗಿ, ಮನೋಜ್ ತೊಲಗಿ, ಪ್ರತೀಕ್ಷಾ ಹುಬ್ಬಳ್ಕರ್. ಮೂಲ ಸೌಕರ್ಯಗಳು ಇತರ ಇಲಾಖೆಗಳ ಯೋಜನೆಗಳಿಂದ ಮಂಜೂರಾಗಿದ್ದು ಮತ್ತು ನಿರ್ವಹಿಸಲಾಗಿದೆ. ಗ್ರಾಮ ಪಂಚಾಯತ್ನಿಂದ ಡಸ್ಟ್ಬಿನ್, ವಾಟರ್ ಪ್ಯೂರಿಫೈಯರ್ ನೀಡಿರುತ್ತಾರೆ. ತಾಲೂಕ್ ಪಂಚಾಯತ್ನಿಂದ ಕೊಠಡಿಗೆ ಮೇಲ್ಛಾವಣಿ, ನೆಲ ಹಾಗೂ ಒಂದು ಶೌಚಾಲಯ ನೀಡಿರುತ್ತಾರೆ. ಸರ್ವ ಶಿಕ್ಷಣ ಅಭಿಯಾನದಿಂದ ಕಾಂಪೌಂಡ್ ಗೋಡೆ ಮಾಡಿರುತ್ತಾರೆ. ಸ್ವಯಂ ಪ್ರೇರಿತವಾಗಿ ಶಾಲೆಗೆ ನೀಡಿದ ಕೊಡುಗೆಗಳು: ಸೇವಾ ಸಹಕಾರಿ ಬ್ಯಾಂಕ್ ಮದ್ನಳ್ಳಿಯವರು ಮ್ಯಾಚ್, ಶಿವಾಜಿ ವಿಷ್ಣು ಚೌಹಾಣ್ ಹಾಗೂ ಗೆಳೆಯರ ಬಳಗರ್ ಅವರು 12 ಪ್ಲಾಸ್ಟಿಕ್ ಕುರ್ಚಿಗಳು, ಶ್ರೀಮತಿ ಎಸ್ ಬಿ ಪ್ರಧಾನ್ ಅವರು ಗ್ಯಾಸ್ ಒಲೆ, ಕುಕ್ಕರ್, ಬೋಗನಿ, ಸಚಿನ್ ಕೋಲ್ವಾಲ್ ಅವರು 7 ಪ್ಲಾಸ್ಟಿಕ್ ಸ್ಟೂಲ್, ಶ್ರೀಮತಿ ಎಂ ಎಸ್ ಹಳೂರ್ ಅವರು 1 ತಿಜೋರಿ ನೀಡಿರುತ್ತಾರೆ. ಶ್ರೀ ಭರತ್ ಕಡೆ ಮುಂಬೈ ಅವರು ಫ್ಲೋರಿಂಗ್ ಮ್ಯಾಟ್ ನೀಡಿರುತ್ತಾರೆ. ಶ್ರೀ ಎನ್ ಜೆ ದೊಡ್ಮನಿ ಅವರು ಕಬ್ಬಿನ ಪೆಟ್ಟಿಗೆ, ಹೂಕುಂಡ ಮತ್ತು ಬ್ಯಾಡ್ಮಿಂಟನ್ ಥ್ರೋಬಾಲ್, ರಿಂಗ್ಸ್. ಶ್ರೀ ಅಕ್ಷಿಂಗಿರಿ ವಕೀಲರು ಎನ್ ಎಸ್ ಗೋಪಾಲ್ ಅವರು 20 ಹೂಕುಂಡಗಳು. ಆರಾಧ್ಯ ಜ್ಯುವೆಲರ್ಸ್ ಹಳೆಯವರು 2 ಗೋಡೆ ಗಡಿಯಾರ. ಶ್ರೀ ಧಾರವಾಡ್ಕರ್ ಟಿವಿ ಶಾಪ್ ರವರು 2 ಗೋಡೆ ಗಡಿಯಾರ. ಶ್ರೀ ಅದಮ್ ನಾಯ್ಕ್ ಅಡಿಕೆ ವಸೂಲುವರು 2 ಗೋಡೆ ಗಡಿಯಾರ. ಕರ್ನಾಟಕ ರಕ್ಷಣಾ ವೇದಿಕೆ ಹಳೆಯರವರು 1 ಗೋಡೆ ಗಡಿಯಾರ. ತುಳಸಿ ಫೋಟೋ ಸ್ಟುಡಿಯೋ ಹಳೆಯರವರು 1 ಗೋಡೆ ಗಡಿಯಾರ. ಸಾತ್ಮನೆ ಶಿಕ್ಷಕರಿಂದ 1240 ಹೂಗಿಡಗಳು. ಗ್ರಾಮ ಪಂಚಾಯತ್ ಆರ್ಲವಾಡದಿಂದ ಡಸ್ಟ್ಬಿನ್, ಬಕೆಟ್, ಫಿಲ್ಟರ್ ನೀಡಿರುತ್ತಾರೆ. ಶ್ರೀ ಕಾಕರ್ ಸರ್ ಐಟಿಐ ರವರು 1 ಸ್ಟೀಲ್ ಪ್ಯಾಕೆಟ್. ಶ್ರೀ ಗಂಗಾಧರ್ ಲಯನ್ಸ್ ಕ್ಲಬ್ ಹಳೆಯರವರು 2 ಬ್ಯಾಟ್, 6 ಸ್ಟಂಪ್ ಫುಟ್ಬಾಲ್. ಶ್ರೀ ಪ್ರಿಯೇಶ್ ಹುಣಗಾರ ಶಿಕ್ಷಕರು ಡ್ರಮ್ ಸೆಟ್, ಹಾರ್ನ್ ಸ್ಟಿಕ್. ಶ್ರೀ ಶಾಂತಾರಾಮ್ ಬೆಳೇಕರ್ ಅವರು 600 ಇಟ್ಟಂಗಿ. ಶ್ರೀ ರಾಮಪ್ಪ ಗಾಡರವರು 1 ಟೇಬಲ್. ಶ್ರೀ ಬಸವರಾಜ್ ಹಡ್ಕಲ್ ಅವರು 1 ವಾಲಿಬಾಲ್. ಶ್ರೀ ನೋಮನ್ ರವರು 1 ಕುಕ್ಕರ್ 12 ಲೀಟರ್. ಶ್ರೀ ಶಿವಾಜಿ ಬಾಳೆಗುಂದಿ ಅವರು ಎಸ್ಡಿಎಂಸಿ ಅಧ್ಯಕ್ಷರು 1 ಅಲ್ಮೇರಾ. ಶ್ರೀ ಶಂಕರ್ ಜೆ ಶಿಂದೆ ಜ್ಞಾನಮಯ ಹೋಟೆಲ್ ಮಾಲೀಕರು 1 ಅಲ್ಮೇರಾ. ಅಡುಗೆ ಸಿಬ್ಬಂದಿ ಸಾಸನಹಳ್ಳಿ ಅವರು 1 ಮ್ಯಾಟ್ ಅಡುಗೆ ಮನೆಗೆ. ಧನಲಕ್ಷ್ಮಿ ಸಿಲ್ಕ್ ಸಾರಿ ಹಳೆಯವರು 1 ಸ್ಟೀಲ್ ಟಾಕಿ. ಶ್ರೀ ಮಂಜುನಾಥ್ ದೇಗೌಡ ಅವರು 1 ಟೇಬಲ್. ಶ್ರೀ ಸಚಿನ್ ದೇ ಹಟ್ಟಿ ರವರು ಫೋಟೋ ಸೆಟ್ ನೀಡಿರುತ್ತಾರೆ. ಧನ್ಯವಾದಗಳು. ಇಷ್ಟು ಹೊತ್ತು ಸಮಗ್ರ ಮಾಹಿತಿ ಬಗ್ಗೆ ಮಾತಾಡಲು ಹೇಳಿದ್ದಾರೆ. ಅವರಿಗೆ ಎಲ್ಲರ ವತಿಯಿಂದ ಧನ್ಯವಾದಗಳನ್ನು ಹೇಳುತ್ತೇನೆ. ಈಗ ಓದಿ ಹೇಳಿದ್ದಲ್ಲ, ಇದರ ಬಗ್ಗೆ ಹೇಳಿದ್ರೆ ಕೇಳ್ರಿ ಅಂತ ಸರ್. ಶೂಸ್ ಹಾಕಿದ್ರಲ್ಲ ಇದು 23-24ನೇ ಸಾಲಿನ ಆಡಿಟ್ ಇದೆ. ಈ ಸಲದಲ್ಲೂ 23-24ನೇ ಸಾಲಿನ ಆಡಿಟ್. 24 ಹೇಳಿದ್ರಿ ಸರ್ ಇದ್ದರು. ಅವಾಗ ನಾನು ಇಲ್ಲಿ ಜಾಯ್ನ್ ಹೋಗಿದ್ದೆ. ಅವಾಗೆಲ್ಲ ಇಡೀ ವರ್ಷ ಪ್ರಾಬ್ಲಮ್ ಆಗಿದೆ. 12 ಕೊಟ್ಟಿದ್ದೀರಿ ನಾವು. ಮತ್ತು ಅದು ಬೆಂಗಾಳು ಮತ್ತೆ 23-24ನೇ ಸಾಲದಿಂದ ಕೊಟ್ಟಿದ್ದೀವಿ ನಾವು. ಚೆಕ್ ಅವ್ರ ಮೊಬೈಲ್ಗೆ ಹಾಕಿದ್ದೀವಿ. ನಮ್ಮ ಕಡೆ ಪ್ರೆಸೆಂಟ್ ಬಂದಿಲ್ಲ. ಆ ಸಾಲಿಂದ ಅವ್ರ ಖಾತೆಗೆ ಹಾಕಿದ್ದೀವಿ. 23-24ನೇ ಸಾಲಿಂದ ಅವ್ರ ಮೊಬೈಲ್ ನಮ್ಮ ಕಡೆ ಹಾಕಿದ್ದು ಕೊಚ್ಚೇರಿದೆ. ಯಾರು 2 ತಿಂಗಳು 1 ತಿಂಗಳು ಲೇಟ್ ಮಾಡ್ತಾರೆ. ಯಾಕಂದ್ರೆ ಸಡನ್ಲಿ ಚೆಕ್ ಒಂದು ಮಕ್ಕಳಿಗೆ ಕೊಟ್ಟೆ ನಾನು ರಜಾ ಕೊಟ್ಟಿದ್ದೀನಿ. ಜಮಾ ಆದ್ಮೇಲೆ ನನಗೆ ಫ್ರೆಂಡ್ ಬೇಕಾಗ್ತದೆ. ಅಲ್ಲಿ ಥರ ಇದೆ. ಅಂದ್ರೆ 3500 ಬಂದಿತ್ತು. ಅವರ ಅಕೌಂಟಿಗೆ ಹಾಕಿದೀವಿ. ಅದು ಈಗ ಮತ್ತೊಂದು ಸರ ಅಂದ್ರೆ ನಾವು ಮನೆ ಬಿಟ್ಟು ಹೋದ ಸಂದರ್ಭದಲ್ಲಿ ವಿಕಲಚೇತನ ಮಕ್ಕಳದ್ದು ಪೋಷಕರು ಹೇಳಿದ
ಪುಟ್ಟಿ ಅಷ್ಟೇ ಕೊಡ್ತಾ ಇದ್ದೀರಂತ ಅವರಿಗೆ. ಹಾ. ಆಮೇಲೆ ಒಂದ್ ಮಗುವಿಗೆ ಈಗ 1 ರಿಂದ 7ವರೆಗೆ ಅಂತ ಹೇಳಿದ್ರೆ 6 ರಿಂದ 7ನೇ ಮಗುವಿಗೆ 150 ಗ್ರಾಮ್ ಅಕ್ಕಿ ಇರ್ತದೆ ಸರ್, 20 ಗ್ರಾಮ್ ಬೇಳೆ ಇರ್ತದೆ, ಮತ್ತೆ ಅವ್ರಿಗೆ ಸದಿಲ್ ಬಾರಿ ಇರ್ತದೆ, ಜೊತೆಗೆ ಮೊಟ್ಟೆ ಅಥವಾ ಬಾಳೆಹಣ್ಣು ಇದು ಇರ್ತಾವಲ್ಲ ಸರ್. ಗ್ರಾಮ್ ಲೆಕ್ಕದಲ್ಲಿ 1 ತಿಂಗಳಿಗೆ ಮತ್ತೆ 1 ತಿಂಗಳಲ್ಲಿ ಎಷ್ಟು ನಡೀತಾವೆ ಶಾಲೆ? 24 ಅಥವಾ 25 ಈಗ ಅದನ್ನ ಆ ಲೆಕ್ಕ ಮಾಡಿ ಅವ್ರಿಗೆ ಕೊಟ್ರೆ ಆಗ್ತದೆ ಸರ್. ಇಲ್ಲಾಂದ್ರೆ ಪ್ರತಿದಿನ ಬಂದು ಅವರು ಊಟ ಮಾಡಿ ತಗೊಂಡು ಹೋಗ್ಲಿಕ್ಕೂ ಆಗಲ್ಲ. ಒಂದು ಎಷ್ಟು ಮೇಂಟೈನ್ ಮಾಡ್ಬೇಕು ಸರ್ ಅಷ್ಟೇ. ಇಲ್ಲ ಬಂದು ಊಟ ಮಾಡಿ ಹೋಗ್ಬೋದು, ಅದು ಅಧಿಕಾರಿಗೆ ರೇಷನ್ ಕೊಡುವ ಅಧಿಕಾರ ಇಲ್ಲ. ಬೇರೆ ಬೇರೆ ಕೊಡ್ತಾರೆ. ಈಗ ನಾವು ಅವ್ರಿಗೆ ಹೇಳಿದ್ದೀವಿ, ಬಂದು ಡೈಲಿ ಊಟ ರೆಡಿ ಆದ ಕೂಡಲೇ ಊಟ ತಗೊಂಡು ಹೋಗ್ರಿ ಅಂದಿದ್ದೀವಿ. ಊಟ ತಗೊಂಡು ಹೋಗ್ರಿ ಅಂತ ಆದ್ರೆ ಅವ್ರ ಮನೇಲಿ ಯಾರಿಲ್ಲ ಅಂತ ಹೇಳಿ ಊಟ ತಗೊಂಡು ಹೋಗ್ತಾ ಇಲ್ಲ ಅವರು. ಈಗ ಬೇರೆ ಶಾಲೆಯಲ್ಲಿನೂ ಹಾಗೆ ಬಂದು ಅಂಗವಿಕಲ ಮಕ್ಕಳಿದ್ರೆ ಹಿಂದೆ ನಾನು ವಿಧೋಣೆ ಮಾಡಿದೆಲ್ಲ, ಅವ್ರ ಪಾಲಕರು ಬಂದು ಶಾಲೆಗೆ ಬಂದು ಆ ಟೈಮ್ 12ವರೆಗೆ ಡಬ್ಬೆ ತಗೊಂಡು ಬರ್ತಿದ್ರು, ನಾವು ಕೊಟ್ಟು ಕಳಿಸ್ತಿದ್ದೀವಿ. ಈಗ ರೇಷನ್ ಕೊಡೋದು ಅಧಿಕಾರ ಇಲ್ಲ. ಇಲ್ಲ ಸರ್, ಸಾಮ್ರಾಣಿ ಆಮೇಲೆ ಆ ಕಡೆ ಯಾವ್ದಾದ್ರೆ ಬಾಳಶೆಟ್ಟಿ ಕೊಪ್ಪ ಅಂದ್ರೆ ಅವರು ಹಿಂಗೆ ಏನಂತ ಹೇಳಿದ್ರೆ ಅವ್ರ ಲೆಕ್ಕಕ್ಕೆ ಅನುಗುಣವಾಗಿ ಸರ್, ಅಂದ್ರೆ ಅವ್ರಿಗೆ ಇಷ್ಟು ಗ್ರಾಮ ಅಂತ ಹೇಳಿ ಬರ್ತದೆ ಅಲ್ಲ, ಆ ಮಗು ಬಂದು ಇಲ್ಲಿ ಪಾಠ ಕೇಳಲ್ಲ, ಆದ್ರೆ ಅವ್ರಿಗೆ ಊಟಕ್ಕೆ ಡೈಲಿ ಬರ್ಲಿಕ್ಕೆ ಆಗಲ್ಲ, ಆ ಲೆಕ್ಕಾಚಾರದಲ್ಲಿ ಅವ್ರಿಗೆ ಕೊಟ್ಟರೆ ಆಗ್ತದೆ. ಒಂದೇ ರಜೆ ಕೇಳಿ ನೋಡಿ ಸರ್, 3 ಸಲ ಕೇಳಿ ನೋಡಿ ಸರ್. ಸರ್ ಕೇಳಿ ಮುಂದಿನ ಸರ್ ಕೇಳಿದ್ರೆ ಕೊಡ್ರಿ ಅಂದ್ರೆ ಒಂದು ಆದೇಶ ಮಾಡಿ. ಅದೇ ಸರ್, ಗ್ರಾಮ ಲೆಕ್ಕದಲ್ಲಿ ಅದೇ ಸರ್, ನೀವು ರಿಜಿಸ್ಟರ್ ಮೇಂಟೈನ್ ಮಾಡಿದ್ರೆ ಆಯ್ತು ಸರ್. ಏನು ಸವಲತ್ತು ಬಂದ್ರೆ ಆಮೇಲೆ